ಬೇರೆ ಆಸ್ಪತ್ರೆಗೆ ಆರೋಪಿ ದರ್ಶನ್ ಶಿಫ್ಟ್. ಜಾಮೀನು ಅವಧಿ ವಿಸ್ತರಣೆಗೆ ತಂತ್ರಾನ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿರುವ ನಟ ದರ್ಶನ್ ಹೊಸ ವರ್ಷ ಶುರು ಮಾಡಿದ್ದಾರಾ ಅನ್ನೋ ಶಂಕೆ ಮೂಡಿದೆ. ಬೆನ್ನು ನೋವಿನ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋ ಪ್ಲಾನ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೈದ್ಯರ ತಂಡ ಸರ್ಜರಿ ಅನಿವಾರ್ಯ ಅಂತ ಹೇಳಿದ್ರೂ ದರ್ಶನ್ ಒಲ್ಲದ ಮನಸ್ಸಿನಿಂದ ಓಕೆ ಅಂದಿದ್ದಾರಂತೆ. ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗಬಹುದೆಂಬ ಯೋಚನೆಯಲ್ಲಿ ದರ್ಶನ್ ಇದ್ದಾನೆ ಎನ್ನಲಾಗ್ತಿದೆ. ಹೀಗಾಗಿ ಸ್ಪಷ್ಟ ನಿರ್ಧಾರವಿಲ್ಲದೆ ಆರೋಪಿ ಗೊಂದಲದಲ್ಲಿದ್ದಾನೆ ಎನ್ನಲಾಗ್ತಿದೆ. ಈ ಹಿಂದೆ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದುಕೊಂಡ ಆಸ್ಪತ್ರೆಗೆ ಮತ್ತೆ ದಾಖಲಾಗುವ ಬಗ್ಗೆ ದರ್ಶನ್ ಮತ್ತು ಫ್ಯಾಮಿಲಿ ಪ್ಲಾನ್ ಮಾಡ್ತಿದೆ. ಆ ಮೂಲಕ ಚಿಕಿತ್ಸೆ ನೆಪದಲ್ಲಿ ಮತ್ತೆ ಬೇಲ್ ಮುಂದೂಡಲು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಈಗಾಗಲೇ 2 ವಾರಗಳ ಮಧ್ಯಂತರ ಜಾಮೀನು ಅವಧಿ ಮುಗಿದಿದೆ. 1 ವಾರವಷ್ಟೇ ಬಾಕಿ ಇದ್ದು ದರ್ಶನ್ ನಡೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ಗೆ ಆಪರೇಷನ್ ಆಗಲೇಬೇಕು, ಇಲ್ಲವಾದ್ರೆ ಕಂಟಕ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗಿತ್ತು. ಆದ್ರೆ 2 ವಾರವಾದ್ರೂ ಕೂಡ ಆಪರೇಷನ್ ಆಗಿಲ್ಲ. ಇದು ಇದೀಗ ಆರೋಪಿಗೆ ಕಂಟಕವಾಗಲಿದೆ. ದರ್ಶನ್ ಜಾಮೀನಿಗೆ ಕುತ್ತು ಮುಂದೇನು? ಮತ್ತೆ ಕಾನೂನು ಸಮರಕ್ಕೆ ಸಜ್ಜಾದ ಎಸ್ಪಿಪಿ. ಅಯ್ಯೋ, ಬೆನ್ನು ನೋವು ಅಂತ ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ಕುಂಟುತ್ತಲೇ ಓಡಾಡ್ತಿದ್ದ ದರ್ಶನ್ ಬೇಲ್ ಮೇಲೆ ಹೊರಬಂದು 2 ವಾರಗಳಾಗಿದೆ. 3 ವಾರದೊಳಗೆ ಆಪರೇಷನ್ ಆಗ್ಬೇಕಾ ಅಥವಾ ಫಿಸಿಯೋಥೆರಪಿ ಮಾತ್ರ ಸಾಕಾ ಅನ್ನೋ ಚರ್ಚೆಗೆ ಇನ್ನು ಫುಲ್ ಸ್ಟಾಪ್ ಮಾತ್ರ ಬಿದ್ದಿಲ್ಲ. ಹೀಗಾಗಿ ಆರೋಪಿಯ ಮಧ್ಯಂತರ ಜಾಮೀನಿಗೆ ಕುತ್ತು ಬೀಳುವ ಸಾಧ್ಯತೆ ಇದೆ. ಜೈಲಿನಿಂದ ಹೊರಬಂದು ಇಷ್ಟು ದಿನಗಳಾದರೂ ಸರ್ಜರಿಗೆ ದಿನಾಂಕ ನಿಗದಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಆರೋಪಿ ದರ್ಶನ್ ಜಾಮೀನು ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದು ಫಿಕ್ಸ್ ಆಗಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಲು ಸರ್ಕಾರದ ಅನುಮತಿ ಬೇಕಿತ್ತು. ಕಳೆದ ನವೆಂಬರ್ 13ರಂದು ಗೃಹ ಸಚಿವಾಲಯ ಗ್ರೀನ್ ಸಿಗ್ನಲ್ ನೀಡಿದೆ. ಇದೀಗ ಎಸ್ಪಿಪಿ ಪ್ರಸನ್ನಕುಮಾರ್ ಮೇಲ್ಮನವಿ ಸಿದ್ಧಪಡಿಸಿದ್ದಾರೆ. ಮುಂದಿನ ಸೋಮವಾರವೇ ಅರ್ಜಿ ಸಲ್ಲಿಕೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ 2 ದಿನಗಳಲ್ಲಿ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಂದಿನ ಸೋಮವಾರ ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮೇಲ್ಮನವಿ ಯಾಕೆ? ವೈದ್ಯಕೀಯ ಚಿಕಿತ್ಸೆ ಕಾರಣಕ್ಕೆ ಬೇಲ್ ಮಂಜೂರು. ಆಪರೇಷನ್ ಅಂತ ಹೇಳಿ ಬೇಲ್ ಪಡೆದಿದ್ದಾರೆ. ಆದರೆ ಈವರೆಗೆ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಬಿಜಿಎಸ್ನಲ್ಲೇ ಸಾಂಪ್ರದಾಯಿಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ರೀತಿ ಮಾಡಿದ್ರೆ ಬೇರೆ ಕೈದಿಗಳು ಅನುಸರಿಸುವ ಸಾಧ್ಯತೆ ಇದೆ. ಮಧ್ಯಂತರ ಬೇಲ್ ರದ್ದು ಮಾಡಲು ಮನವಿ ಸಲ್ಲಿಕೆ ಸಾಧ್ಯತೆ. ಆರೋಪಿ ದರ್ಶನ್ ಅವರು ವೈದ್ಯಕೀಯ ಚಿಕಿತ್ಸೆ ಕಾರಣಕ್ಕೆ ಬೇಲ್ ಪಡೆದಿದ್ದಾರೆ. ಆಪರೇಷನ್ ಅಂತ ಬೇಲ್ ಪಡೆದು ಆಪರೇಷನ್ ಮಾಡಿಸಿಕೊಂಡಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಸಾಂಪ್ರದಾಯಿಕ ರೀತಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ರೀತಿ ಬೇಲ್ ಪಡೆದ್ರೆ ಮುಂದೆ ಎಲ್ಲ ಕೈದಿಗಳಿಗೂ ಇದೇ ಉದಾಹರಣೆ ಆಗುತ್ತೆ. ಹೀಗಾಗಿ ಮಧ್ಯಂತರ ಜಾಮೀನು ರದ್ದು ಮಾಡಲು ಮನವಿ ಮಾಡಲಾಗುತ್ತಿದೆ. ಇನ್ನು 4 ದಿನಗಳ ಹಿಂದಷ್ಟೇ ದರ್ಶನ್ ಸರ್ಜರಿಗೆ ಅನುಮತಿ ನೀಡಿತ್ತು. ಶೀಘ್ರದಲ್ಲೇ ಸರ್ಜರಿಗೆ ವೈದ್ಯರ ತಂಡ ಸಿದ್ಧತೆ ಮಾಡಿಕೊಂಡಿದೆ ಎನ್ನಲಾಗಿದೆ. ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳದಿರುವುದು ನಟ ದರ್ಶನ್ಗೆ ಮುಳುವಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ರದ್ದು ಮಾಡಿದರೆ ದರ್ಶನ್ 6 ವಾರಕ್ಕೂ ಮೊದಲೇ ಬಳ್ಳಾರಿ ಜೈಲಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂತ್ರಾಲಯದಲ್ಲಿ ತುಂಗಾರತಿ ಲಕ್ಷ ದೀಪೋತ್ಸವ ಹಮ್ಮಿಕೊಳ್ಳಲಾಗಿದೆ. ಸುಬುಧೇಂದ್ರ ತೀರ್ಥರಿಂದ ತುಂಗಾರತಿ ಕೈಂಕರ್ಯ ಕೂಡ ಜರುಗಲಿದೆ. ತುಂಗಾಭದ್ರಾಗೆ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆಯನ್ನ ಅರ್ಪಣೆ ಮಾಡಲಾಗುತ್ತೆ. ತುಂಗಾರತಿಯ ಬಳಿಕ ಶ್ರೀ ಪ್ರಹ್ಲಾದ ರಾಜರ ಉತ್ಸವಕ್ಕೆ ಚಾಲನೆ ಕೂಡ ಸಿಗಲಿದೆ. ಇನ್ನು ಉತ್ಸವದ ಬಳಿಕ ರಾಯರ ಮಠದಲ್ಲಿ ಲಕ್ಷ ದೀಪೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಶ್ರೀಗಳು ಭಕ್ತರಿಂದ ಲಕ್ಷ ದೀಪೋತ್ಸವ ಆಚರಣೆಯನ್ನ ಮಾಡಲಾಗ್ತಾ ಇದೆ.
ಮರೆಕ್ತಾರೆ ಅವ ಎಲ್ರಿಗೂ ಅಟ್ಲೆ ಭಂಜನ ಜಯ ಭೋ ಬೇರೆ ಬೇರೆ ಜಯ ಜಯ ವಾಮನ ಬಲಿಗೆ ಧ್ವಂಸಿಂದುಷ್ಟ ದೀಪೋತ್ಸವಾಂಗ ತುಂಗಾ ಸಾಯಂನೆ ತುಂಗಾ ಆರತಿ ತಥಾ ತುಂಗಾ ಪೂಜಾಂಗ ಗುರುಮುಖೇನ ಕಾರ್ಯ ಗಂಗಾ ಸಮಸ್ತ ತೀರ್ಥ ಪೂಜಾಂಗ ರಿಷ್ಟೇ ಭೀಮರದಿ ಜಬಲ್ಭುಜೋಗಿ ಗಂಡಗೆ ಗೋಪದೆ ಕಾವೇರಿ ಕಪಿಲಾ ಪ್ರಳಯ ವಿದಾ ನೇತ್ರಾವತಿ ಇತ್ಯಾದಯಃ ನದ್ಯಶ್ವ ಹರಿಪಾ ಕುರ್ವಂತೋ ಮಂಗಳಂ ಗಂಗಾ ಸಮಸ್ತ ನದಿ ತಾಭ್ಯ ನಮಃ ಯಮುನಾಯ ನಮಃ ಸಮತ್ಯೇ ನಮಃ ಕೃಷ್ಣವೇಣ್ಯೇ ನಮಃ ಕಾವೇರಿ ನಮಃ ಭಾಗೀರಥಿ ಬೇರೆ ಆಸ್ಪತ್ರೆಗೆ ಆರೋಪಿ ದರ್ಶನ್ ಶಿಫ್ಟ್. ಜಾಮೀನು ಅವಧಿ ವಿಸ್ತರಣೆಗೆ ತಂತ್ರಾನ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿರುವ ನಟ ದರ್ಶನ್ ಹೊಸ ವರಸೆ ಶುರು ಮಾಡಿದ್ದಾರಾ ಅನ್ನೋ ಶಂಕೆ ಮೂಡಿದೆ. ಬೆನ್ನು ನೋವಿನ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋ ಪ್ಲಾನ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೈದ್ಯರ ತಂಡ ಸರ್ಜರಿ ಅನಿವಾರ್ಯ ಅಂತ ಹೇಳಿದ್ರೂ ದರ್ಶನ್ ಒಲ್ಲದ ಮನಸ್ಸಿನಿಂದ ಓಕೆ ಅಂದಿದ್ದಾರಂತೆ. ಫಿಸಿಯೋಥೆರಪಿಯಲ್ಲೇ ಕಮ್ಮಿ ಆಗಬಹುದೆಂಬ ಯೋಚನೆಯಲ್ಲಿ ದರ್ಶನ್ ಇದ್ದಾನೆ ಎನ್ನಲಾಗ್ತಿದೆ. ಹೀಗಾಗಿ ಸ್ಪಷ್ಟ ನಿರ್ಧಾರವಿಲ್ಲದೆ ಆರೋಪಿ ಗೊಂದಲದಲ್ಲಿದ್ದಾನೆ ಎನ್ನಲಾಗ್ತಿದೆ. ಈ ಹಿಂದೆ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದುಕೊಂಡ ಆಸ್ಪತ್ರೆಗೆ ಮತ್ತೆ ದಾಖಲಾಗುವ ಬಗ್ಗೆ ದರ್ಶನ್ ಮತ್ತು ಫ್ಯಾಮಿಲಿ ಪ್ಲಾನ್ ಮಾಡ್ತಿದೆ. ಆ ಮೂಲಕ ಚಿಕಿತ್ಸೆ ನೆಪದಲ್ಲಿ ಮತ್ತೆ ಬೇಲ್ ಮುಂದೂಡಲು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಈಗಾಗಲೇ 2 ವಾರಗಳ ಮಧ್ಯಂತರ ಜಾಮೀನು ಅವಧಿ ಮುಗಿದಿದೆ. 1 ವಾರವಷ್ಟೇ ಬಾಕಿ ಇದ್ದು ದರ್ಶನ್ ನಡೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ಗೆ ಆಪರೇಷನ್ ಆಗಲೇಬೇಕು, ಇಲ್ಲವಾದ್ರೆ ಕಂಟಕ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗಿತ್ತು. ಆದ್ರೆ 2 ವಾರವಾದ್ರೂ ಕೂಡ ಆಪರೇಷನ್ ಆಗಿಲ್ಲ. ಇದು ಇದೀಗ ಆರೋಪಿಗೆ ಕಂಟಕವಾಗಲಿದೆ. ದರ್ಶನ್ ಜಾಮೀನಿಗೆ ಕುತ್ತು ಮುಂದೇನು? ಮತ್ತೆ ಕಾನೂನು ಸಮರಕ್ಕೆ ಸಜ್ಜಾದ ಎಸ್ಪಿಪಿ. ಅಯ್ಯೋ, ಬೆನ್ನು ನೋವು ಅಂತ ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ಕುಂಟುತ್ತಲೇ ಓಡಾಡ್ತಿದ್ದ ದರ್ಶನ್ ಬೇಲ್ ಮೇಲೆ ಹೊರಬಂದು 2 ವಾರಗಳಾಗಿದೆ. 3 ವಾರದೊಳಗೆ ಆಪರೇಷನ್ ಆಗ್ಬೇಕಾ ಅಥವಾ ಫಿಸಿಯೋಥೆರಪಿ ಮಾತ್ರ ಸಾಕಾ ಅನ್ನೋ ಚರ್ಚೆಗೆ ಇನ್ನು ಫುಲ್ ಸ್ಟಾಪ್ ಮಾತ್ರ ಬಿದ್ದಿಲ್ಲ. ಹೀಗಾಗಿ ಆರೋಪಿ